ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 5. ವ್ಯಾಸಮುನಿಯು ಹೇಳಿದರು, ಜನಮೇಜಯ, ಕಾಲಭೇದದಿಂದ ಗುಣಪ್ರಾಬಲ್ಯ ಭೇದ ಉಂಟಾಗುವುದು. ಸಾತ್ವಿಕರು ದುರ್ಬಲರಾಗುವರು, ದುಷ್ಟರು ಪ್ರಬಲರಾಗುವರು. ಶ್ರೀದೇವಿಯು ದುಷ್ಟರನ್ನು ತಿದ್ದಿ ದಯೆ ತೋರುವಳು. ಇಲ್ಲಿ ಅವರನ್ನು ಸಂಹರಿಸಿ ಸಾಧುಗಳನ್ನು ಸಂರಕ್ಷಿಸುವಳು. ದೇವಿಯು ಬೇರೆ ಬೇರೆ ಕಾಲದಲ್ಲಿ ಹುಟ್ಟಿದ ದುಷ್ಟ ದೈತ್ಯರನ್ನು ಹೇಗೆ ನಿಗ್ರಹಿಸಿದಳೆಂಬುದನ್ನು ಹೇಳುತ್ತೇನೆ. ಶುಂಭ ನಿಶುಂಭರು ಶೂರ ಸಹೋದರರು, ದೇವತೆಗಳಿಗೆ ದುಃಖದಾಯಕರು, ವಿವೇಕ ಜ್ಞಾನವಿಲ್ಲದವರು. ಇವರು ಪಾತಾಳದಿಂದ ಭೂಮಿಗೆ ಬಂದರು. ಪ್ರಾಯದಲ್ಲಿ ಪುಷ್ಕರವೆಂಬ ಪವಿತ್ರ ಕ್ಷೇತ್ರದಲ್ಲಿ ಶ್ರೇಷ್ಠ ರೀತಿಯಲ್ಲಿ ತಪಸ್ಸನ್ನಾಚರಿಸಿದರು. ಬ್ರಹ್ಮನು ಹಂಸಾರೂಢನಾಗಿ ಬಂದು ವರವನ್ನು ಬೇಡಿರೆಂದನು. ಆ ಸಹೋದರರು, ದೇವದೇವೋತ್ತಮ, ನಮಗೆ ದೇವತ್ವವನ್ನು ಕರುಣಿಸು. ಮರಣ ಭಯದಿಂದ ನಿನಗೆ ಶರಣು ಹೋಗಿದ್ದೇವೆ. ಸೃಷ್ಟಿಕರ್ತನು, ರಾಕ್ಷಸರೇ, ನಾನು ಒಮ್ಮೆ ಮಾಡಿದ ಸೃಷ್ಟಿಯ ನಿಯಮವನ್ನು ಮತ್ತೆ ಮುರಿಯಲಾರೆ. ಬೇರೆ ವರವನ್ನು ಕೇಳಿ ಎನ್ನಲು, ತಂದೆ, ನಮಗೆ ಸ್ತ್ರೀಯರ ವಿನ ಮತ್ತಾರಿಂದಲೂ ಮರಣವಾಗದಿರಲಿ ಎಂದು ಕೇಳಿಕೊಂಡರು. ಸ್ತ್ರೀಯರು ಅಬಲೆಯರು, ತಾವಾದರೂ ಮಹಾಬಲಶಾಲಿಗಳೆಂಬುದು ಶುಂಭ ನಿಶುಂಭರ ಭಾವನೆ. ಬ್ರಹ್ಮನು ಹಾಗೇ ಆಗಲಿ ಎಂದು ಹೇಳಿ ಅದೃಶ್ಯನಾದನು. ಶುಂಭ ನಿಶುಂಭರು ಶುಭ ಮುಹೂರ್ತದಲ್ಲಿ ಭೃಗು ಮಹರ್ಷಿಯನ್ನು ಪೂಜಿಸಿದರು. ಸಿಂಹಾಸನವನ್ನು ಹಿರಿಯನಾದ ಶುಂಭನು ಹತ್ತಿದನು. ಧೂಮ್ರಲೋಚನನೆಂಬ ದೈತ್ಯನು ರಕ್ತಬೀಜಾಸುರನು ತಮ್ಮ ತಮ್ಮ ರಾಕ್ಷಸ ಸೈನ್ಯದೊಡನೆ ಬಂದು ಶುಂಭನ ಸ್ನೇಹ ಬೆಳೆಸಿದರು. ರಾಕ್ಷಸ ಸೈನ್ಯವು ಬೆಳೆದಂತೆಲ್ಲ ಜಂಭ ದರ್ಪಗಳು ಹೆಚ್ಚಿದವು. ದಯೆ ಮಾಯವಾಯಿತು, ಧರ್ಮವು ದೂರವಾಯಿತು. ನಿಶುಂಭನು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ಇಂದ್ರನಿಂದ ಪೆಟ್ಟು ತಿಂದು ಬಿದ್ದನು. ಸುದ್ದಿ ತಿಳಿದ ಕೂಡಲೇ ಶುಂಭನು ದೇವತೆಗಳನ್ನು ಬಡಿದು ಇಂದ್ರನನ್ನು ಸೋಲಿಸಿ ಓಡಿಸಿದನು. ಶುಂಭನು ಸ್ವರ್ಗಾಧಿಪತಿಯಾಗಿ ಅಮೃತಪಾನ ಮಾಡಿ ಅಹಂಕಾರದಿಂದ ಆಳಲಾರಂಭಿಸಿದನು. ಅಷ್ಟದಿಕ್ಪಾಲಕರ ಅಧಿಕಾರ ನಷ್ಟವಾಯಿತು. ದೈವಗತಿಯು ವಿಚಿತ್ರವಾದುದು. ದೇವತೆಗಳು ದೇವಿಯನ್ನು ಮರೆತುದರಿಂದಲೋ ಏನೋ ಕಾಲಮಹಿಮೆಯಿಂದ ಇಂದ್ರನೂ ಅಂಜುಬುರುಕನಾದನು. ಗುರುಕೃಪೆಯಿಂದಲೇ ದೈವಬಲ ಪ್ರಾಪ್ತಿ ಎಂಬಂತೆ ಇಂದ್ರನು ಬೃಹಸ್ಪತಿಗಳನ್ನು ಆಶ್ರಯಿಸಿದನು. ಕರುಣಾಳು, ನಮ್ಮ ಬಾಳು ಬರಡಾಯಿತು, ಅಧಿಕಾರ ಹೋಯಿತು. ಶತ್ರುನಾಶಕ್ಕಾಗಿ ಅಭಿಚಾರ ಕರ್ಮವನ್ನು ಮಾಡಿ ನಮ್ಮ ಧರ್ಮವನ್ನು ಉಳಿಸು ಎಂದು ಪ್ರಾರ್ಥಿಸಿದನು. ಗುರುವು, ಎಲೈ ದೇವತೆಗಳೇ, ಮಂತ್ರಗಳೆಲ್ಲವೂ ವೇದದಲ್ಲಿವೆ. ಮಂತ್ರದ ಫಲವನ್ನು ಕೊಡುವ ದೇವತೆಗಳಾದ ನೀವೇ ದುಃಖದ ಮಡುವಿನಲ್ಲಿ ಬಿದ್ದಿರುವಿರಿ. ಆದ್ದರಿಂದ ಇಷ್ಟಿಯು ಸಫಲವಾಗುವುದು ಹೇಗೆ? ದೈವಗತಿ, ಪುರುಷ ಪ್ರಯತ್ನ ಎಂಬ 2 ಬಗೆಯ ಸಾಧನಗಳಿವೆ. ಅದೃಷ್ಟ ಫಲವನ್ನು ಕೊಡುವುದು ದೈವವು, ಪುರುಷ ಪ್ರಯತ್ನವು ಪ್ರತ್ಯಕ್ಷವು. ಫಲಪ್ರಾಪ್ತಿಗೆ ಇವೆರಡರಲ್ಲಿ ಒಂದನ್ನೇ ನಂಬಿದರೆ ಮೋಸ ಹೋಗುತ್ತೀರಿ. ನಿಮ್ಮ ವಿಪತ್ತು ಪರಿಹಾರವಾಗಬೇಕಾದರೆ ಹಿಂದೆ ದೇವಿಯು ಕೊಟ್ಟ ವರವನ್ನು ಸ್ಮರಿಸಿರಿ. ಆಪದಂ ನಾಶಯಿಷ್ಯಾಮಿ ಸಂಸ್ಕೃತ ವಾ ಸದೈವ ಹಿ ಯದಾ ಯದಾ ವೋ ದೇವೇಶ ಆಪದೋ ದೈವಸಂಭವ. ದೇವತೆಗಳೇ, ನಿಮಗೆ ವಿಪತ್ತುಗಳು ಬಂದಾಗ ನನ್ನನ್ನು ಏಕಾಗ್ರ ಭಕ್ತಿಯಿಂದ ಭಜಿಸಿ, ಪೂಜಿಸಿ, ಸ್ಮರಿಸಿ ಎಂದು ಹೇಳಿರುವಳು. ಈಗ ನೀವು ಭಕ್ತಿ ವಿಶ್ವಾಸಗಳಿಂದ ಶ್ರೀ ಚಂಡಿಕಾದೇವಿಯ ಧ್ಯಾನ ಮಾಡಿರಿ. ಹ್ರೀಂಕಾರವೆಂಬ ಮಂತ್ರವನ್ನು 32 ಲಕ್ಷ ಜಪ ಮಾಡಿರಿ. 1 ಲಕ್ಷ ಜಪದಿಂದ ಸಾಲೋಕ್ಯ, 2 ಲಕ್ಷ ಜಪದಿಂದ ಸಾಮೀಪ್ಯ, 4 ಲಕ್ಷ ಜಪದಿಂದ ಸಾಯುಜ್ಯವಾಗುವುದೆಂದು ಧ್ಯಾನ ಯೋಗದಿಂದ ತಿಳಿದು ಹೇಳುತ್ತಿರುವೆನು. ಹಿಮವತ್ ಪರ್ವತದಲ್ಲಿ ಶುಚಿರ್ಭೂತರಾಗಿ ಜಪಸ್ತೋತ್ರ ಮಾಡಿರಿ. ಬೃಹಸ್ಪತಿಯ ಮಾತಿನಂತೆ ದೇವತೆಗಳು ಹ್ರೀಂಕಾರ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಲಾರಂಭಿಸಿದರು. ಭುವನೇಶ್ವರಿ ದೇವಿಯನ್ನು ನಮಸ್ಕರಿಸಿ ಸ್ತುತಿಸತೊಡಗಿದರು. ನಮೋ ದೇವಿ ವಿಶ್ವೇಶ್ವರಿ ಪ್ರಾಣನಾಥೆ, ಸದಾನಂದರೂಪೆ ಸುರಾನಂದದೇತೆ. ನಮೋ ದಾನವಾಂತಪ್ರದೆ, ಮಾನವಾನಾಮನೇಕಾರ್ಥದೆ. ಭಕ್ತಿಗಮ್ಯ ಸ್ವರೂಪೆಯೇ, ಸ್ಮೃತಿಸ್ತ್ವಂ ಧೃತಿಸ್ತ್ವಂ ತ್ವಮೇವಾಸಿ. ಬುದ್ಧಿರ್ಜರಾಪುಷ್ಟಿ ತುಷ್ಟಿಧೃತಿ ಕಾಂತಿಶಾಂತಿ ಸುವಿದ್ಯಾ ಸುಲಕ್ಷ್ಮಿರ್ಗತಿ ಕೀರ್ತಿಮೇಧೆ ತ್ವಮೇವಾಸಿ. ವಿಶ್ವಸ್ಯ ಬೀಜಂ ಪುರಾಣಂ. ದೇವಿಯು ದಯಾಮಯಿಯು, ಸೌಂದರ್ಯ ನಿಧಿಯು, ದಿವ್ಯಾಸ್ತ್ರಭರಣ ಭೂಷಿತಳು. ದಿವ್ಯ ಪುಷ್ಪಹಾರ ಚಂದನಗಳನ್ನು ಧರಿಸಿ
ಸರ್ವಲಕ್ಷಣ ಲಕ್ಷಿತಳಾಗಿ ಹಿಮವಂತನ ಗುಹೆಯಿಂದ ಹೊರಟು ಗಂಗಾ ತೀರದಲ್ಲಿ ನಿಂತು ದೇವತೆಗಳು ಬಂದು ಭಜಿಸಿದ ಕಾರಣಗಳನ್ನು ಕೇಳಿದಳು. ಶುಂಭ ದೈತ್ಯನ ಮರಣವು ಮಾತೆಯಿಂದಲೇ ನಡೆಯಬೇಕಾಗಿದೆ, ಇತರರಿಂದ ಸಾಧ್ಯವಿಲ್ಲವೆಂಬ ವರವನ್ನು ಪಡೆದಿರುವ ಸುದ್ದಿಯನ್ನು ತಿಳಿಸಿದರು. ದುಃಖಿಗಳಾದ ದೇವತೆಗಳಿಗೆ ದೇವಿಯೊಬ್ಬಳೇ ರಕ್ಷಕಳಾದುದರಿಂದ ಭಕ್ತಿಯಿಂದ ಬೇಡಿಕೊಂಡರು. ಪ್ರಸನ್ನಳಾದ ಪಾರ್ವತಿಯ ಶರೀರದಿಂದ ಹೊರಹೊಮ್ಮಿದ ದೇವತೆಯು ಅಂಬಿಕಾ ಕೋಶದಿಂದ ಬಂದುದರಿಂದ ಕೌಶಿಕಿ ಎಂಬ ಹೆಸರು ಬಂದಿತು. ಕೌಶಿಕಿ ದೇವಿಯು ಕಪ್ಪು ಆಕಾರದವಳು ಆದುದರಿಂದ ಕಾಳಿಕಾ ಎಂಬ ಹೆಸರೂ ದೊರೆಯಿತು. ರಾಕ್ಷಸರಿಗೆ ಭಯವನ್ನುಂಟು ಮಾಡಿ ಕಾಳರಾತ್ರಿ ಎನ್ನಿಸಿದಳು. ಆ ಅಂಬಿಕಾದೇವಿಯು ಅಭಯವನ್ನು ಹೇಳಿ ಸಿಂಹವನ್ನೇರಿ ಶುಂಭನ ನಗರದ ಕಡೆಗೆ ಹೊರಟಳು. ಪರ್ವತದ ತಪ್ಪಲಿನಲ್ಲಿ ತಂಗಿ ಮನೋಹರವಾಗಿ ಇಂಪಾದ ಧ್ವನಿಯಲ್ಲಿ ಹಾಡಲಾರಂಭಿಸಿದಳು. ಅದೇ ಉದ್ಯಾನವನದಲ್ಲಿ ಅಡ್ಡಾಡುತ್ತಾ ಬಂದ ಚಂಡಮುಂಡರೆಂಬ ರಾಕ್ಷಸರು ದೇವಿಯನ್ನು ಕಂಡು ಬೆರಗಾದರು. ಕೂಡಲೇ ರಾಜಧಾನಿಗೆ ಓಡಿ ಶುಂಭ ರಾಕ್ಷಸನಿಗೆ, ಮಹಾರಾಜ, ಮಂಗಳಾಂಗಿಯೊಬ್ಬಳು ಇಂಪಾಗಿ ಹಾಡುತ್ತಿರಲು ಮೃಗಗಳು ಸುತ್ತ ನಿಂತು ಸುಖವಾಗಿ ಸಂಗೀತವನ್ನು ಸವಿಯುತ್ತಿರುವವು. ಆಕೆಯು ಅನುಪಮ ಸುಂದರಿ, ಅರಸನ ಭಾರ್ಯೆಯಾಗಲು ಮಾತ್ರ ಅರ್ಹಳು ಎಂದು ಹೇಳಿದರು. ಅಂಬಿಕಾದೇವಿಯು ಅತಿಶಯ ಸೌಂದರ್ಯದ ವರ್ಣನೆಯನ್ನು ಸ್ಮರಿಸುತ್ತಾ, ಸುಗ್ರೀವನೇ, ಸಾಮೋಪಾಯದಿಂದ ಆ ಉತ್ತಮ ಸ್ತ್ರೀಯನ್ನು ಕರೆದು ತಾ ಎಂದನು. ದೇವಿಯನ್ನು ವಂದಿಸಿದ ಸುಗ್ರೀವನು ಶುಂಭನ ಶಕ್ತಿ ಐಶ್ವರ್ಯಗಳನ್ನು ವರ್ಣಿಸಿ ಶುಂಭನಿಗೆ ಒಲಿಸಿಕೊಡಲು ಪ್ರಯತ್ನಿಸಿದನು. ಅದಕ್ಕೆ ದೇವಿಯು, ದೂತನೇ, ಶುಂಭನ ಶೂರತನವನ್ನು ಕಣ್ಣಾರೆ ಕಾಣಲು ಬಂದಿರುವೆನು. ನನಗೆ ಬೇಕಾದ ಪತಿಯನ್ನು ಹುಡುಕುತ್ತಿರುವೆನು. ಶುಂಭನು ದಾನಶೀಲ, ಗುಣವಂತ, ವಿದ್ಯಾವಿಶಾರದ, ಕಾರ್ಯ ಸಮರ್ಥನೆಂದು ಕೇಳಿ ಬಂದಿದ್ದೇನೆ. ಆದರೆ ನನ್ನದೊಂದು ಪ್ರತಿಜ್ಞೆ ಇರುವುದು. ನನಗೆ ಸಮಾನವಾದ ಬಲವುಳ್ಳ ಶೂರನು ಯುದ್ಧದಲ್ಲಿ ನನ್ನನ್ನು ಸೋಲಿಸಿದರೆ ಅವನನ್ನು ವರಿಸುವೆನು. ಈ ವಿಷಯವನ್ನು ನಿಮ್ಮ ರಾಜನಿಗೆ ತಿಳಿಸು ಎಂದು ಕಳುಹಿಸಿದಳು. ಸುಗ್ರೀವನು ದೇವಿಯ ಮಾತುಗಳನ್ನು ತಿಳಿಸಲು ಶುಂಭನು ತಮ್ಮ ನಿಶುಂಭನನ್ನು ಕರೆದು ಅವನ ಅಭಿಪ್ರಾಯವನ್ನು ಕೇಳಿದನು. ಬುದ್ಧಿವಂತನಾದ ಧೂಮ್ರಲೋಚನನು ಅಂಬಿಕಾದೇವಿಯನ್ನು ಸೆರೆ ಹಿಡಿದು ತರಲಿ, ಅಡ್ಡಿಪಡಿಸುವವರನ್ನು ಮಾತ್ರ ಸಂಹರಿಸಿರಿ ಎಂದು ಕಳುಹಿಸಿದನು. ಧೂಮ್ರಲೋಚನನಿಗೆ ದೇವಿಯು ಎಷ್ಟು ದಯೆಯಿಂದ ನುಡಿದರೂ ದುಡುಕಿನಿಂದ ಯುದ್ಧಕ್ಕೆ ತೊಡಗಿದನು. ದೇವಿಯ ಆಜ್ಞೆಯಂತೆ ಕಾಳಿಕಾದೇವಿಯು ಶಂಖವನ್ನು ಊದಿ ಶತ್ರು ಸೈನ್ಯವನ್ನು ಧ್ವಂಸ ಮಾಡಿದಳು. ದೇವಿಯು ಹೂಂಕಾರ ಮಾತ್ರದಿಂದ ಧೂಮ್ರಲೋಚನನನ್ನು ಭಸ್ಮ ಮಾಡಿದಳು. ದೇವತೆಗಳು ಹರ್ಷೋದ್ಗಾರ ಮಾಡಿದರು. ದೈತ್ಯರಿಗೆ ಆತಂಕವಾಯಿತು. ಶುಂಭನು ನಿಶುಂಭನೊಡನೆ ಕಾಳಿಕೆಯ ವಿಧ್ವಂಸ ಕೃತ್ಯಗಳ ಬಗ್ಗೆ ವಿಮರ್ಶೆ ಮಾಡಿದನು. ಕಾಲದ ಸ್ಥಿತಿಯನ್ನು ಕುರಿತು ಚರ್ಚಿಸಿದರೆ ಪಂಡಿತರಿಗೂ ತಿಳಿಯದು. ಇದ್ದವರ ಪೈಕಿ ಚಂಡಮುಂಡರು ಬಲಿಷ್ಠರು, ಸಮಯ ಸಾಧಕರು. ಸಾಹಸದಿಂದಲಾದರೂ ಆ ಸುಂದರಿಯನ್ನು ಸೆರೆಹಿಡಿದು ತನ್ನಿರೆಂದು ಕಳುಹಿಸಿದನು. ದೇವಿಯನ್ನು ಕಂಡು ಕಾಳಿಕ ಸಿಂಹಸಹಿತಳಾದ ನಿನಗೆ ಸೂಕ್ತ ಸಲಹೆ ನೀಡುವವರು ಯಾರೂ ಇಲ್ಲವೇ? ಒಬ್ಬಂಟಿಗಳಾಗಿದ್ದು ಅದ್ಭುತವಾಗಿ ಯುದ್ಧ ಮಾಡಿರುವೆ. ನನ್ನ ಪ್ರಭು ಶುಂಭನಿಗೆ ಮೆಚ್ಚುಗೆಯಾಗಿದೆ. ಶುಂಭನನ್ನು ಮಾತ್ರ ಗೆಲ್ಲಲಾರೆ. ದೇವತೆಗಳನ್ನು ಗೆದ್ದು ಸ್ವರ್ಗಾಧಿಪತಿಯಾಗಿರುವ ಶುಂಭನನ್ನು ವರಿಸು, ಸುಖವಾಗಿರು ಎಂದರು. ಅದಕ್ಕೆ ಶ್ರೀದೇವಿಯು, ಚಂಡ, ವಿಶ್ವದ ಸಮಸ್ತ ಪ್ರಾಣಿಗಳಿಗೆ ಒಡೆಯಳಾದ ನನಗೆ ಬೇರೊಬ್ಬ ಪತಿಯಿಲ್ಲವೋ? ಶುಂಭ ನಿಶುಂಭರ ಪ್ರಾಣಪಕ್ಷಿಯು ನನ್ನ ವಶದಲ್ಲಿದೆ ಎಂಬುದನ್ನು ಹೇಳು. ವೀರನಾದವನು ಧರ್ಮವನ್ನು ಉಳಿಸಿಕೊಳ್ಳಲು ಯುದ್ಧ ಕರ್ಮದಲ್ಲಿ ನಿರತನಾಗುವನು. ಮರಣಂ ಭಾವಿ ದುಸ್ತಾಜ್ಯಂ ಯಶೋರಕ್ಷಂ ಮಹಾತ್ಮಭಿ. ಮುಂದೆ ಮರಣವು ತಪ್ಪದೆಂದು ತಿಳಿದಿರುವ ತತ್ವವೇತ್ತರು ಧರ್ಮದಿಂದ ಕೀರ್ತಿಯನ್ನಾದರೂ ಕಾಪಾಡಿಕೊಳ್ಳುವರು ಎಂದು ಯುದ್ಧಕ್ಕೆ ಕರೆಕೊಟ್ಟಳು. ಚಂಡಿಕಾದೇವಿಗೂ ಚಂಡಾಸುರನಿಗೂ ಮುಂಡನಿಗೂ ಅಂಬಿಕಾದೇವಿಗೂ ಹೋರಾಟ ನಡೆಯಿತು. ಅಂಬಿಕಾದೇವಿಯು ಕೋಪಗೊಂಡು ತನ್ನ ಹುಬ್ಬಿನ ಹಣೆಯಿಂದ ಕಾಳಿಯನ್ನು ಸೃಷ್ಟಿಸಿದಳು. ಬಡಬಾಗ್ನಿಯು ಸಮುದ್ರದ ನೀರನ್ನು ಶೋಷಿಸುವಂತೆ ಚಂಡಮುಂಡರ ಸೈನ್ಯವು ಕಾಳಿಕಾದೇವಿಯಿಂದ ಸಂಹರಿಸಲ್ಪಟ್ಟಿತು. ಚಂಡಿಕೆಯು ಚಂಡನನ್ನು ತುಂಡು ಮಾಡಿದಳು, ಮುಂಡನನ್ನು ಕೃಷಿಕಾಸ್ತ್ರದಿಂದ ಕತ್ತರಿಸಿದಳು. ಆ ಕಾರಣದಿಂದ ಅಂದಿನಿಂದ ಚಾಮುಂಡ ಎಂಬ ಹೆಸರು ಪ್ರಸಿದ್ಧವಾಯಿತು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.